ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಸ್ಪೆಷಲ್ ಆಷಾಢ ಮಾಸದ ಪತ್ರೊಡೆ. ಬೇಕಾಗಿರುವ ಸಾಮಗ್ರಿಗಳು: ಮರ ಕೆಸುವಿನ ಎಲೆ, ಅಕ್ಕಿ ರವೆ, ಸಾಸುವೆ, ಜೀರಿಗೆ, ಕಡಲೆಬೇಳೆ, ಉಪ್ಪು, ತುಪ್ಪ, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ. ಮಾಡುವ ವಿಧಾನ: ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಕಾಯಿ ತುರ್ಕೊಂಡು ಬಣಲೆ ಕಾಯಕ್ಕಿಟ್ಕೊಳ್ಳೋಣ. ತುಪ್ಪ 3 ಸ್ಪೂನ್ ಹಾಕಿ, ತುಪ್ಪ ಕಾಯ್ದ ನಂತರ ಈರುಳ್ಳಿ ಹಾಕೋಣ. 1 ಈರುಳ್ಳಿ ಸಾಕು ಒಗ್ಗರಣೆಗೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಮೆಣಸಿನ್ಕಾಯಿ ಹಾಕೋಣ. ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಹಾಕಿದೆ. ಬೆಳ್ಳುಳ್ಳಿ 1 ಸ್ಪೂನು, ಶುಂಠಿ 1 ಸ್ಪೂನು. ಇದನ್ನೆಲ್ಲ ಫ್ರೈ ಮಾಡೋಣ. ಏಲಕ್ಕಿ 2, 4 ಲವಂಗ, 2 ಪೀಸು ಚಕ್ಕೆ. ಅರ್ಧ ಭಾಗ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕೋಣ. ಒಂದು ಹದಕ್ಕೆ ಫ್ರೈ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ಈಗ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಕೆಸುವಿನ ಎಲೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ಕೆಸುವಿನ ಎಲೆನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ತುಪ್ಪ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ. ಕರಿಬೇವು, ಈಗ ಈರುಳ್ಳಿ, ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಈಗ ಜೀರಿಗೆ, ಸೊಪ್ಪು ಹಾಕಿ ಸೊಪ್ಪು ಸ್ವಲ್ಪ ಬಾಡಬೇಕು. ತಿರುಗಿಸ್ಕೊಡೋಣ. ಟೊಮೊಟೊ ಹಾಕಿ ತಿರುಗಿಸ್ಕೊಟ್ಟು ಉಪ್ಪು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ.
ಅರಿಶಿಣ ಪುಡಿ ಅರ್ಧ ಸ್ಪೂನ್ ಹಾಕಿ ಸಾಕು. ಕೊನೆಯಲ್ಲಿ ಹುಣಸೆ ಹಣ್ಣಿನ ರಸನ ಹಾಕೊಳ್ಳೋಣ. ಹುಣಸೆ ಹಣ್ಣಿನ ರಸ ಕಂಪಲ್ಸರಿ ಹಾಕಲೇಬೇಕು, ಯಾಕಂದರೆ ಕೆಸುವಿನ ಎಲೆಯಿಂದ ನಾಲ್ಗೆ ತುರಿಸುತ್ತೆ. ಹಾಗಾಗಿ ಹುಣಸೆ ಹಣ್ಣಿನ ರಸ ಹಾಕಬೇಕು. ಈಗ ಒಗ್ಗರಣೆ ಹಾಕಿದ್ದೆಲ್ಲ ಆಯಿತು. ಮುಚ್ಚಿಡಿ 5 ನಿಮಿಷ. ಈ ಮಸಾಲೆಯಲ್ಲಿ ಎಲೆ 5 ನಿಮಿಷ ಬೇಯಲಿ. ಈಗ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲನ ಹಾಕೋಣ. ಆಷಾಢದಲ್ಲಿ ಸೊಪ್ಪಿನ ಮಹತ್ವ ಹೆಚ್ಚು. ಹಾಗಾಗಿ ಯಾವುದೇ ಸೊಪ್ಪಾದರೂ ಪರವಾಗಿಲ್ಲ, ಸಾಂಬಾರು ಪಲ್ಯ ಯಾವ ರೂಪದಲ್ಲಾದರೂ ಸೊಪ್ಪನ್ನು ಹೆಚ್ಚಾಗಿ ಬಳಸೋಣ. ಆಷಾಢ ಮಾಸದಲ್ಲೇ ಪತ್ರೊಡೆನ ಯಾಕೆ ತಿನ್ನೋದು ಅಂದರೆ, ಈ ಕಾಲದಲ್ಲಿ ಮಳೆ ಜಾಸ್ತಿ, ಹಾಗಾಗಿ ವಾತಾವರಣ ತುಂಬ ತಂಪಾಗಿರುತ್ತೆ. ಕೆಸುವಿನೆಲೆ ಹೀಟು, ಸೊ ಬಾಡಿ ಟೆಂಪ್ರೇಚರು ಬ್ಯಾಲೆನ್ಸ್ ಮಾಡುತ್ತೆ. ಪತ್ರೊಡೆನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾವೊಂದು ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ, ನೀವು ಟ್ರೈ ಮಾಡಿ. ಈಗ ಮಸಾಲೆ ಎಲ್ಲ ಬೆಂದು ರೆಡಿಯಾಗಿದೆ. ಅಕ್ಕಿ ರವೆ ಹಾಕೋಣ. ಅಕ್ಕಿ ರವೆನ ಯಾವ ಪಾತ್ರೆ ಅಥವಾ ಗ್ಲಾಸಲ್ಲಿ ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೋಣ. ಆ ಮಿಕ್ಸು ಹೇಗೆ ಬರಬೇಕು ಅಂದರೆ, ಇಡ್ಲಿ ಮಿಕ್ಸ್ನ ನಾವು ಮಾಡ್ಕೊಳ್ತೀವಲ್ಲ, ತುಂಬ ಗಟ್ಟಿಗೂ ಮಾಡ್ಕೊಳ್ಳಲ್ಲ, ತುಂಬ ತೆಳ್ಳಗೂ ಮಾಡ್ಕೊಳ್ಳಲ್ಲ, ಮೀಡಿಯಮ್ ಆಗಿ ಮಾಡ್ಕೊಳ್ತೀವಲ್ಲ, ಅದೇ ಥರ ಲಾಸ್ಟಿಗೆ ಮಿಕ್ಸ್ ರೆಡಿ ಆಗಬೇಕು. ಈಗ ಪತ್ರೊಡೆ ಮಿಕ್ಸ್ ಎಲ್ಲ ರೆಡಿಯಾಗಿದೆ. ತಟ್ಟೆ ಇಡ್ಲಿ ಸೆಟ್ ಬರುತ್ತಲ್ಲ, ಅದರಲ್ಲಿ ಹಾಕಿ ಇಡ್ಲಿ ಪಾತ್ರೆನಲ್ಲಿ ಬೇಯಿಸೋಣ. ಪ್ಲೇಟ್ಸಿಗೆ ತುಪ್ಪ ಸವರಿ ಈ ಮಿಕ್ಸನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಆದರೆ ಪ್ಲೇಟ್ ತುಂಬ ಹಾಕಬಾರ್ದು, ಅದು ಬೆಂದಾಗ ಉಬ್ಬುತ್ತೆ. ತೆಳ್ಳಗೇ ಪ್ಲೇಟಿಗೆ ಹಾಕಿ. ಇಡ್ಲಿ ಪಾತ್ರೆಗೆ ಇಟ್ಟ ಮೇಲೆ 20 ನಿಮಿಷ ಬೇಯಬೇಕು. ಈಗ ಪತ್ರೊಡೆ ರೆಡಿ. ವಿಡಿಯೋದಲ್ಲಿ ಬಳಸಿರುವ ರೆಸಿಪಿ ಹಾಗೂ ಮರಕೆಸವಿನ ಎಲೆಯನ್ನು ನಮ್ಮ ಯುವರ್ ಭಾಗೀರಥಿ ಎಂಬುವರು ಸಕಲೇಶಪುರದ ಹೆತ್ತೂರಿನಿಂದ ಕಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅವ್ರು ಹೇಳಿದ ಥರನೇ ಮಾಡಿದ್ವಿ, ತುಂಬ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.